ಬಾಲಿವುಡ್ ನಟಿ ಮಲೈಕಾ ಅರೋರಾ ತಂದೆ ಆತ್ಮಹತ್ಯೆಗೆ ಶರಣು, ಮಗಳ ರಹಸ್ಯ ಪೋಸ್ಟ್ ಬೆನ್ನಲ್ಲೇ ಘಟನೆ. ಬಾಲಿವುಡ್ನ ಖ್ಯಾತ ನಟಿ ಮಲೈಕಾ ಅರೋರಾ ಅವರ ತಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅಪಘಾತಕಾರಿ ಘಟನೆ ನಡೆದಿದೆ. ಎಎನ್ಐ ಸುದ್ದಿ ಮಾಹಿತಿಯ ಪ್ರಕಾರ ಅನಿಲ್ ಅರೋರಾ ಅವರು ಟೆರೆಸ್ನಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದಾಗಿ ಬೆಳಕಿಗೆ ಬಂದಿದೆ. ಈ ವಿಷಯದ ಬಗ್ಗೆ ತನಿಖೆ ನಡೀತಾ ಇದ್ದಂತೆ ಇನ್ನಷ್ಟು ವಿಚಾರಗಳು ಹೊರಬರಬೇಕಾಗಿದೆ. ಸದ್ಯ ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೀತಾ ಇದೆ. ಮಲೈಕಾ ಮತ್ತು ಅವರ ದಶಕಗಳ ಲಿವ್ ಇನ್ ಟುಗೆದರ್ ಪಾರ್ಟ್ನರ್ ಅರ್ಜುನ್ ಕಪೂರ್ ಸಂಬಂಧ ಕೊನೆಗೊಳಿಸಿದ್ದಾರೆ ಎಂದು ವರದಿಯಾದಂತಹ ಬೆನ್ನಲ್ಲೇ ಇಂಥದ್ದೊಂದು ಶಾಕಿಂಗ್ ನ್ಯೂಸ್ ಬೆಳಕಿಗೆ ಬಂದಿದೆ. ನಿಮ್ಮ ಸಂತೋಷಕ್ಕಾಗಿ ಸಂತೋಷವಾಗಿರುವ ಮತ್ತು ನಿಮ್ಮ ದುಃಖಕ್ಕಾಗಿ ದುಃಖಿಸುವ ಜನರನ್ನ ಯಾವಾಗಲೂ ಗಮನಿಸಿ. ಅವರು ನಿಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನಕ್ಕೆ ಅರ್ಹರು ಎಂದು ಈ ಪೋಸ್ಟ್ನಲ್ಲಿ ನಟಿ ಹೇಳಿದ್ದಾರೆ. ಇದರ ಮಧ್ಯೆ ಶಾಕಿಂಗ್ ನ್ಯೂಸ್ ಬಂದಿದ್ದು, ತಂದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೋ ಅಥವಾ ಅಚಾನಕ್ಕಾಗಿ ನಡೆದ ಘಟನೆಯೋ ಎಂಬ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ. ಘಟನೆಯ ಬಗ್ಗೆ ತಿಳಿತಾ ಇದ್ದಂತೆ ಮಲೈಕಾ ಅವರ ಮೊದಲ ಪತಿ ಅರ್ಫಾನ್ ಖಾನ್ ಅವರು ಮಲೈಕಾ ಮನೆಗೆ ಧಾವಿಸಿದ್ದಾರೆ. ಮಲೈಕಾ ಅರೋರಾ 11 ವರ್ಷ ವಯಸ್ಸಿನವರಾಗಿದ್ದಾಗ ಆಕೆಯ ಅಪ್ಪ ಅಮ್ಮ ಬೇರ್ಪಟ್ಟಿದ್ದಾರೆ. ಅವರು ಮತ್ತು ಆ ಸಮಯದಲ್ಲಿ 6 ವರ್ಷದ ವಯಸ್ಸಿನ ಸಹೋದರಿ ಅಮೃತಾ ರಾವ್ ಅವರನ್ನ ಅವರ ತಾಯಿ ಜೋಯಿಸ್ ಕಾಲಿಪಾನ್ ಅವರು ಬೆಳೆಸಿದ್ದಾರೆ. ಈ ಕುರಿತು ಹಿಂದೊಮ್ಮೆ ಮಾತನಾಡಿದ್ದ ನಟಿ, ನನ್ನ ಹೆತ್ತವರು ಪ್ರತ್ಯೇಕವಾದ ಕಾರಣ ನನ್ನ ಅಮ್ಮನನ್ನ ಹೊಸ ವಿಧದಲ್ಲಿ ತಿಳಿಯುವ ಅವಕಾಶ ನನಗೆ ಸಿಕ್ಕಿತು ಎಂದು ಹೇಳಿದ್ದಾರೆ. ತಾಯಿಯಿಂದ ಪ್ರತ್ಯೇಕಗೊಂಡ ಬಳಿಕವೂ ಕೂಡ ಮಗಳ ವಿಷಯದಲ್ಲಿ ಅನಿಲ್ ಅವರು ಸದಾ ಸಪೋರ್ಟಿವ್ ಆಗಿದ್ರು. ಮಲೈಕಾ ಅವರ ಮೊದಲ ಪತಿ ಅರ್ಫಾನ್ ಖಾನ್ ಅವರು ಕೂಡ ಡಿವೋರ್ಸ್ ಪಡೆದ ಬಳಿಕ ತಮಗಿಂತ ಚಿಕ್ಕವರಾಗಿರುವ ಅರ್ಜುನ್ ಕಪೂರ್ ಜೊತೆ ದಶಕದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ಕೂಡ ಅದನ್ನು ಕೂಡ ಅವರು ಬೆಂಬಲಿಸಿದ್ದರು ಎನ್ನಲಾಗಿದೆ. ಅಷ್ಟಕ್ಕೂ ಅರ್ಜುನ್ ಕಪೂರ್ ಮತ್ತು ಮಲೈಕಾ ನಡುವೆ ಬಿರುಕು ಬಿಟ್ಟಿದೆ ಎನ್ನುವಂತಹ ಸುದ್ದಿ ಕಳೆದೊಂದು ವರ್ಷದಿಂದ ಬಿ ಟೌನ್ ಅಲ್ಲಿ ಸದ್ದು ಮಾಡ್ತಾ ಇದೆ. ಈ ರೀತಿ ಸುದ್ದಿ ಆದಾಗಲೆಲ್ಲ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡು ಎಲ್ಲರ ಬಾಯಿ ಮುಚ್ಚಿಸ್ತಾ ಇದ್ರು. ಆದ್ರೆ ಮಲೈಕಾ ಶೇರ್ ಮಾಡಿಕೊಂಡಿರುವಂತಹ ಪೋಸ್ಟ್ ನಿಂದ ತಮ್ಮ ಸುದೀರ್ಘ ಸಂಬಂಧಕ್ಕೆ ಅಂತ್ಯ ಹಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ತಂದೆ ಅನಿಲ್ ಅವರ ಆತ್ಮಹತ್ಯೆ ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.